ಎಲ್ಲ ಅಂಶಗಳನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಮೊನ್ನೆ ದಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಲ್ಲ? ಇವತ್ತು ನಾವು ಚಿತ್ರ ನೋಡಿ ಗುರುತಿಸು. ಈ ಚಿತ್ರ ನೋಡಿ ಗುರುತಿಸ್ತಿರ್ಲಪ್ಪ ನೀವೆಲ್ಲರೂ? ಗುರುತಾಡ್ಯಾಗ ಬರೋದಿಲ್ಲ, ಅವುಗಳನ್ನ ಗುರುತಿಸ್ಬೇಕು. ಇನ್ನು ಮತ್ತೊಂದು ತೋರಿಸ್ತಾ ನೋಡ್ರಿ ಚಿತ್ರದೊಳಗೆ. ಈ ಚಿತ್ರ ನೋಡಿದ್ರೆ ಏನು ಅನಿಸುತ್ತೆ ನಿಮ್ಗೆ? ಏನಿದೆ ಹೇಳ್ರಿ, ಹಚ್ಚಿಬಿಟ್ಟು ತಿರ್ಸಕ. ಇಲ್ಲಿ ಏನು ಕಾಣಿಸ್ತೈತಿ ಹೇಳ್ರಿ? ಈಗ ಚಿತ್ರ ನೋಡಿದ್ವಿ ಏನು ಅನ್ಬೋದು ನೀವು? ನೋಡಿ ಹೇಳ್ರಿ, ಏನೇನು ಅನಿಸ್ತೈತಿ? ಒಬ್ಬ ಅಜ್ಜ ಇದಾರು, ಗಿಡಗಳೆಲ್ಲ ಏನಾಗಿದಾವು? ಒಣಗಿದಾವು. ಎತ್ತುಗಳೆಲ್ಲ ಏನಾಗಿದಾವು? ಸೊರಗಿದಾವು. ಪಾಪ ಎತ್ತುಗಳು, ಹೌದಲ್ಲ? ಎಲ್ಲಿ ನೋಡಿದ್ರು ಏನು ಕಾಣೈತಪ್ಪ? ವನ ಭೂಮಿ ಕಾಣೈತಿ. ಆಮೇಲೆ ಹಿಂಗೆ ನೆಲ ಯಾವಾಗ ಬಾಯಿ ಬಿಡ್ತೈತಿ ಹೇಳ್ರಿ? ಅವನು ನೀರಿಲ್ಲದಾಗ. ವೆರಿ ಗುಡ್. ಬೇಸಿಗೆ ಕಾಲದಲ್ಲಿ. ಅಂದ್ರೆ ಈ ಚಿತ್ರನ ಏನು ಹೇಳ್ಕೊಡಾಗಿದ್ದಪ್ಪ ನಮಗೆ? ಮಳಿ ಬೀಳಾತಿಲ್ಲ ಅಂತ, ಮಳಿ ಬಿದ್ದಿಲ್ಲ, ಬರಗಾಲ ಬಿದ್ದದ. ಬರಗಾಲ ಬಿದ್ದಾಗ ಪರಿಸ್ಥಿತಿ ಯಾವ ರೀತಿ ಆಗ್ತದ, ನಿಸರ್ಗದ ಪರಿಸ್ಥಿತಿ ಯಾವ ರೀತಿ ಆಗ್ತದ, ಪ್ರಾಣಿಗಳ ಪರಿಸ್ಥಿತಿ ಯಾವ ರೀತಿ ಆಗ್ತದ, ರೈತರ ಪರಿಸ್ಥಿತಿ ಯಾವ ರೀತಿ ಆಗ್ತದೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ನೋಡ್ತೀವಿ. ಅದಕ್ಕೋಸ್ಕರ ನಾವು ಪರಿಸರವನ್ನು ಉಳಿಸ್ಬೇಕು. ಮಳೆ ಬರಬೇಕಾದ್ರೆ ಮೊದಲು ಮರಗಳು ಬೇಕು. ಮರಗಳಿದ್ರನ್ನ ಮಳೆ ಬರ್ತದೆ. ಅದಕ್ಕೋಸ್ಕರ ನಾವು ಪರಿಸರ ಉಳಿಸಿದ್ರೆ ಪರಿಸರ ನಮ್ಮನ್ನ ಏನು ಮಾಡ್ತದೆ?